ನಮ್ಮ ದೇಗುಲ ಮಠದ ಶ್ರೀಗಳು ನಮ್ಮ ಮುಮ್ಮಡಿ ನಿರ್ಮಾಣ ಶ್ರೀಗಳು ನಮಗೂ ನೂರಾರು ವರ್ಷಗಳ ಸಂಬಂಧ. ನಮ್ಮ ತಾತ, ನಮ್ಮ ಸೋದರ ಮಾವ, ನಾನು ಕನಕಪುರದಲ್ಲೇ ಹುಟ್ಟೋನು. ಸೊ ಪ್ರತಿ ಹಂತಕ್ಕೂ ಕೂಡ ಏನೇ ಒಳ್ಳೇದಾಗಬೇಕಾದ್ರೆ ಎಲ್ಲ ಕಾರ್ಯಗಳು ಕೂಡ ಇಲ್ಲಿ ಮಠಕ್ಕೆ ಬಂದೆ, ಅವರ ಮಾರ್ಗದರ್ಶನ ಪಡೆದೆ ಇವತ್ತು ನಾವೆಲ್ಲ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವರು ನಮಗೂ ಇರುವಂತ ಸಂಬಂಧ ಬಹುಶಃ ಎಲ್ಲ ಕೂಡ ಈ ರಾಜ್ಯಕ್ಕೂ ಗೊತ್ತಿದೆ, ತಾಲೂಕಿಗೂ ಗೊತ್ತಿದೆ. ನಮ್ಮ ಜಿಲ್ಲೆಗೆ ಒಂದು ಆಧ್ಯಾತ್ಮಿಕವಾದಂತಹ ದೀಪ. ಯಾವ ಗೊಂದಲಕ್ಕೂ ಕೂಡ ಅವರು ಭಾಗಿಯಾಗ್ತಿರ್ತಾರೆ. ಅನ್ನ, ಅಕ್ಷರ, ಆಶ್ರಯ ಈ ಮೂರನ್ನು ಕೂಡ ಪ್ರತಿ ಸಂದರ್ಭದಲ್ಲೂ ಸರ್ಕಾರ ಮಾಡೋಕ್ಕಿಂತ ಮುಂಚಿತವಾಗಿ ಸಿದ್ಧಗಂಗಾ ಮಠ ಮತ್ತು ದೀಪ ಯಾವಾಗಲೂ ಕೂಡ ಈ ಭಾಗದಲ್ಲಿ ಮುಂದುವರಿಸಿಕೊಂಡು ಬರ್ತಾ ಇದ್ದೀವಿ. ನಮಗೆ ಯಾವಾಗಲೂ ನನಗೆ ಆತ್ಮಧೈರ್ಯವನ್ನು ತುಂಬುತ್ತಾ ಇದ್ರು. ನಿನಗೆ ಒಳ್ಳೇದಾಗ್ತದೆ, ಈ ರಾಜ್ಯ ಆಳುವಂತ ಕಾಲ ಖಂಡಿತ ಬಂದೇ ಬರ್ತದೆ. ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ನನ್ನ ಕರೆಸಿ ನನಗೆ ಕೈ ತುಂಬ ಹಣವನ್ನು ಕೊಟ್ಟು, ಅದು ಬೆಡ್ಡಲ್ಲಿದ್ದು, ಅವರು ರೆಸ್ಟಲ್ಲಿದ್ದು, ಬೆಡ್ಡಲ್ಲಿ ಮಲಗಿದ್ರು. ಮಠದಿಂದ ಹಣ ತರಿಸಿ ಯಾಕೆ ಇದಕ್ಕಿದ್ದಂಗೆ ಹಣ ಕೊಡ್ತಾ ಇದ್ದಾರೆ ಅಂತ ನನಗೆ ಆಶ್ಚರ್ಯ ಆಯಿತು. ಇಲ್ಲ ಒಳ್ಳೇದಾಗಬೇಕು ಅಂತೇಳಿ ಹಣ ಕೂಡ ಕೊಡ್ತಾನೆ. ಹಂಗೆ ಇವತ್ತು 80 ವರ್ಷ ಮುಗಿದಿದೆ, 86 ವರ್ಷ ಮುಗಿದಿದೆ. ಅವರ ತತ್ವ ಚಿಂತನೆಗಳು ಯಾವಾಗಲೂ ಕೂಡ ಶಾಶ್ವತವಾಗಿ ಇವತ್ತು ಉಳಿದಿವೆ. ನಮ್ಮ ಮಾಲಿನಿ ಸ್ವಾಮಿಗಳು ಏನು ಅವರು ಕೂಡ ಈ ಭಾಗದ ಎಲ್ಲ ಜನರನ್ನ ಉತ್ತಮವಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾರೆ. ಇಲ್ಲಿ ಜಾತಿ ಧರ್ಮ ಏನಿಲ್ಲ, ಎಲ್ಲ ಧರ್ಮದವರು ಕೂಡ ಇಲ್ಲಿ ಪಾಲನೆಯನ್ನ ಮಾಡ್ತಾರೆ. ಇವತ್ತು ಇತಿಹಾಸ ಬೇಕಾದ್ರೆ ನೀವು ನೋಡಿ ರಾಜರ ಆಳ್ವಿಕೆ ಕಾಲದಲ್ಲಿ ಕೂಡ ಮೈಸೂರು ಅರಮನೆ ಹಾಳಾಗಿ ಕೂಡ ಈ ಮಠಕ್ಕೆ ಆಗಾಗ ಭೇಟಿ ಕೊಟ್ಟು ಕೆಲವು ಭಾವಚಿತ್ರಗಳನ್ನ 7 ವರ್ಷದ ಇತಿಹಾಸ ಅವರೆಲ್ಲ ಕೂಡ ಇಲ್ಲಿಗೆ ಬಂದು ಹೋಗ್ತಿದ್ರು. ಸೊ ಇವತ್ತು ಅಂತ ಒಂದು ಸಂಬಂಧವನ್ನ ಸುತ್ತೂರು ಶ್ರೀಗಳು, ದೇವಸ್ಥಾನ, ಮಠದ ಶ್ರೀಗಳು ಎಲ್ಲ ಕೂಡ ಬಂದು ಅನೇಕ ತೀರ್ಮಾನಗಳನ್ನ ಇಲ್ಲಿ ಮಾಡ್ತಿದ್ರು. ಇವತ್ತು ಈ ಒಂದು ಮಠವನ್ನ ಉಳಿಸಿ ಬೆಳೆಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ಈ ಮಠದ ಶ್ರೀಗಳಿಗೆ ಹೇಳಿದ್ದೇನೆ, ಬಹುಶಃ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹುಶಃ ಅವ್ರು ತೆಗೆದುಕೊಂಡಂತ ನಿರ್ಧಾರಗಳು ಕರಿಯಪ್ಪನವ್ರ ಸಂಸ್ಥೆ ಬಿಟ್ಟರೆ ಇದೇ ಇದ್ದಿತ್ತು. ಕರಿಯಪ್ಪನವ್ರ ಸಂಸ್ಥೆಗಿಂತ ಮುಂಚಿತವಾಗಿ ಈ ಮಠ ಪ್ರಾರಂಭ ಆಗಿದೆ. ಇವೆರಡೇ ನಮ್ಮಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎಷ್ಟೇ ಕಷ್ಟ ಇದ್ರು ಕೂಡ ಇಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಬೆಳ್ಕೊಂಡು ಬಂದಿದ್ದಾರೆ. ಸೊ ನನಗೆ ಈ ತಾಲೂಕಿನ ಪ್ರತಿನಿಧಿ, ಮುಖ್ಯಮಂತ್ರಿಯಲ್ಲಿ ಬೇರೆ ವಿಚಾರ, ಆದರೆ ಈ ತಾಲೂಕಿನ ಪ್ರತಿನಿಧಿ ಎಲ್ಲ ಸಂದರ್ಭದಲ್ಲೂ ಕೂಡ ನಮಗೆ ಆಶೀರ್ವಾದ ಮಾಡಿಕೊಂಡು ಬಂದಿದ್ದಾರೆ. ದೊಡ್ಡ ದೊಡ್ಡ ನಾಯಕರುಗಳನ್ನ, ಬೆಳೆಸಗಳ ಉದ್ಯಮಿಗಳನ್ನ ಈ ಮಟ್ಟಕ್ಕೆ ಅಡಿಪಾಯ ಹಾಕಿದೆ. ಸೊ ನಾವೆಲ್ಲ ಒಂದಿನ ತಿರ್ಗಾ ಸೇರಿ ಶಾಶ್ವತವಾಗಿ ಉಳ್ಕೊಳ್ಳಿಕ್ಕೆ ಏನನ್ನ ಮಾಡಲಿಕ್ಕೆ ಸಾಧ್ಯ ಆ ಕೆಲಸ ಕೂಡ ನಾವು ಮಾಡ್ತೇವೆ. ಬಂದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಬಹಳ ಜನ ಎಲ್ಲ ಅವರ ಈ ಮಠದ ಅಭಿಮಾನಿಗಳು ಎಲ್ಲ ಅವ್ರನ್ನ ಕಳ್ಕೊಂಡಿದ್ದೇವೆ. ಚಿಂತೆ ಮಾಡೋದು ಬೇಡ, ಯಾಕೆಂದ್ರೆ ಯಾರಿಗೂ ಎಲ್ಲರಿಗೂ ಒಂದಲ್ಲ ಒಂದಿನ ಸಾವಿದ್ದೇ ಇರ್ತದೆ. ಸೊ ಅವರ ಆದರ್ಶದ ಬದುಕನ್ನ ನಾವು ಕಾಪಾಡಲಿಕ್ಕೆ ಎಲ್ಲ ತರದ ಪ್ರಯತ್ನ ಸಹಕಾರವನ್ನ ಇಡೀ ತಾಲೂಕಿನ ಜನತೆ ನೀಡೋಣ. ಇದಲ್ಲದೆ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ ಮತ್ತು ತಮಿಳುನಾಡಿನ ಕೆಲವು ಭಾಗದಲ್ಲೂ ಕೂಡ ಅವ್ರಿಗೆ ಅಪಾರವಾದಂತಹ ಭಕ್ತಾದಿಗಳು ಇರೋದು ನನಗೆಲ್ಲ ಗೊತ್ತಿರುವಂಥ ವಿಚಾರ. ಸೊ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸರ್ಕಾರ ಬಂದಂಥವ್ರೆಲ್ಲರೂ ಕೂಡ ಯಾವ ರೀತಿ ಅವ್ರಿಗೆ ಗೌರವವನ್ನು ಸಲ್ಲಿಸಬೇಕು, ಯಾವ ರೀತಿ ಒಂದು ದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಮಾಡ್ಕೊಳ್ಬೇಕು, ಅದು ಮಾಡ್ಕೊಳ್ಳಿಕ್ಕೆ ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ.
ಸೊ ಇನ್ನು ಮುಂದಕ್ಕೆ ಎಲ್ಲ ಕೂಡ ಏನೇನಾಗಬೇಕು ಅದನ್ನೆಲ್ಲ ನಾವು ಕೂತ್ಕೊಂಡು ಗಮನ ಹೇಳಿದ್ದೇನೆ. ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ. ಸೊ ನಮ್ಮ ವೀರಶೈವದ ರಾಜ್ಯ ಮಟ್ಟ ಮತ್ತು ರಾಷ್ಟ್ರದ ಅಧ್ಯಕ್ಷರಾದ ಈಶ್ವರ ಅವ್ರ ಮಂತ್ರಿ ಒಬ್ಬರಲ್ಲ, ಆ ಸಮಾಜದ ಅಧ್ಯಕ್ಷರು ಅವರು ಕೂಡ ನಾನು ಭಾಗಿಯಾಗ್ತೇನೆ ಅಂತ ಹೇಳಿ ಅವರು ಕೂಡ ಎಲ್ಲ ಕೆಲಸ ಬಿಟ್ಟು ಮತ್ತು ಅವರು ಕೂಡ ನನ್ನ ಜೊತೆ ಬಂದು ಭಾಗಿಯಾಗಿದ್ದಾರೆ. ಸೊ ಎಲ್ಲ ಅವರ ಅಭಿಮಾನಿಗಳಿಗೆ ದುಃಖದಲ್ಲಿ ಇದ್ದೇವೆ, ಆದರೂ ಕೂಡ ಅವರ ಮಾರ್ಗದರ್ಶನ ನಮ್ಮೊಂದು ಶಕ್ತಿ. ಆ ಶಕ್ತಿಲಿ ನಾವೆಲ್ಲ ಉಳ್ಕೊಳ್ಳೋಣ. ಶ್ರೀಗಳಿಗೆ ರಾಷ್ಟ್ರಧ್ವಜ ಸಾಕಷ್ಟು ಭಾವಕರಾದ್ರು. ಭಕ್ತಂಗೂ ಭಗವಂತನಿಗೂ ನಡೆಯುವಂತ ಸಂಬಂಧ ಇದೆ, ಅದು ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲರಿಗೂ ಆ ಭಾಗ್ಯ ಸಿಗುದಿಲ್ಲ ಅಂತ ನಾನು ಹೇಳಿದ್ದೀನಿ. ಹಂಗೆ ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಶ್ರೀಗಳಿಗೆ ರಾಷ್ಟ್ರಧ್ವಜ ಹತ್ತುವಂತ ಅವಕಾಶ ಸಿಕ್ಕಲ್ಲ, ಇದು ನಮ್ಮ ಭಾಗ್ಯ ಇಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.